ಹಾಯ್ ಎಲ್ರಿಗೂ ನಮಸ್ಕಾರ. ಈ ಕಥೆಯ ಹೆಸರು ಸ್ನೇಹಿತೆಯರ ಬಡಾವಣೆ. ಇದರದ್ದು ಒಂದು 3 ಎಪಿಸೋಡನ್ನು ನಾನು ಕಾರ್ಟೂನ್ ಜಗತ್ತು ಅಂತ ನಂದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಆ 3 ವಿಡಿಯೋನ ನೋಡ್ಕೊಂಡು ಬರ್ರಿ. ಆಮೇಲೆ ಇದರದ್ದೇ ಇನ್ನೊಂದು ವಿಡಿಯೋನ ನಾನು ನಿನ್ನೆ ಹಾಕಿದ್ದೆ, ಅದನ್ನು ನೋಡಿ, ಅಂದರೆ ಈ ಸ್ಟೋರಿ ನಿಮಗೆ ಅರ್ಥ ಆಗುತ್ತೆ. ಇನ್ಮೇಲೆ ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ನಾನು ಸ್ನೇಹಿತೆಯರ ಬಡಾವಣೆ ಅನ್ನೋ ಸ್ಟೋರಿನ ಅಪ್ಲೋಡ್ ಮಾಡ್ತೀನಿ. ಮತ್ತು ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ನಾನು ತುಂಬಿದ ಮನೆ ಸ್ಟೋರಿದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಇದಕ್ಕೆಲ್ಲರೂ ಒಪ್ಕೋಲೇಬೇಕು. ಪ್ಲೀಸ್ ಒಪ್ಕೋರಿ. ನಾನು ಎರಡೂ ಚಾನಲನ್ನೇನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾನೆ ಇರ್ತೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿ. ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ನಾನು ತುಂಬಿದ ಮನೆ ಸ್ಟೋರಿದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಫ್ಯಾನ್ಸ್ ಕಾರ್ಟೂನ್ ಚಾನಲ್ನಲ್ಲಿ ನಾನು ಸ್ನೇಹಿತೆಯರ ಬಡಾವಣೆ ಕಥೆಯನ್ನು ಸ್ಟೋರಿನ ಅಪ್ಲೋಡ್ ಮಾಡ್ತೀನಿ. ಕಾರ್ಟೂನ್ ಜಗತ್ತದು ಚಾನಲ್ದು ಲಿಂಕ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸೀದಾ ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗುತ್ತದೆ. ನೀವು ಆ ವಿಡಿಯೋ ನೋಡುವಾಗಲೇ ಪ್ಲೀಸ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಿಮಗೆ ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ನಿಮಗೆ ಗೊತ್ತಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಅಬ್ಬಾ, ಬೆಳಗ್ಗೆ ಎದ್ದು ಚಹಾ ಕುಡಿಲಿಲ್ಲ ಅಂದ್ರೆ ತಲೆಯೆಲ್ಲ ಗಿರ್ರನಾಗ ಚಲೋ ಆಗ್ಬಿಡ್ತೈತಿ. ಅದಕ್ಕೆಮ್ಮ ನಂಗೊಂದು ಸ್ಟ್ರಾಂಗ್ ಟೀ ತಂದು ಕೊಡ್ರಿ ಬೇಗ. ಹಾಂ ಕಾವ್ಯ, ತಂದೆ. ಬೇಗ ತಂದು ಕೊಡ್ರಿ ಅತ್ತಿಗೆಮ್ಮ, ತಲೆ ಭಾಳ ನೋಸಾಕೊಂತೈತಿ. ಚಹಾ ಕುಡ್ದೆ ಅಂದ್ರೆ ಒಂದು ಸ್ವಲ್ಪ ಸಮಾಧಾನ ಆಕೈತಿ. ಕಾವ್ಯ, ಚಹಾ ತಗೋ. ಯವ್ವ ಹೊರಗೆ ಹೋಗಿ ಬರೋಷ್ಟಿಗೆ ಸಾಕಾಗೋದು ನೋಡಿ ನನಗೆ. ಏನು ಈಗ ಎದ್ದೇನು ನೀನು? ಇಲ್ಲ ಬೇವ, ನಾ ಎದ್ದಾಗಲೇ ಅರ್ಧ ತಾಸು ಮ್ಯಾಲಾತು ಅಂದಂಗ ನೀನೆಲ್ಲ ಹೋಗಿದ್ದಿ? ಕಾಣಲೇ ಇಲ್ಲವ ನಾನು ಎದ್ದಾಗ ನೀನು. ಯವ್ವ ಚೀಟಿದು ರೊಕ್ಕ ಇತ್ತಲ್ಲ ಕಟ್ಟದು, ಅದಕ್ಕೆ ಕೊಡಾಕಂತ ಹೋಗಿದ್ದೆ ನೋಡು. ನೇತ್ರವ ಲಘುನ ನೀರು ತಂದು ಕೊಡು. ನೀರು ಅಡಿಕೆ ಆಗೈತಿ, ಅಲ್ಲೆಲ್ಲೂ ನೀರೇ ಕುಡಿಲಿಲ್ಲ ಬ್ಯಾರೆ ಮನ್ಯಾಗ. ಲಘುನ ತಂದು ಕೊಡು. ಹಾಂ ಸರಿ ಅತ್ತಾರ. ನೀನೇನು ಚಹಾ ಅಷ್ಟ ಕುಡಿಯಾಕ ಕುಂತಿದ್ದಲ್ಲ, ಬಿಸ್ಕಿಟ್ ಏನಾರು ಎದ್ಕೊಂಡು ತಿನ್ಬೇಕಿಲ್ಲ? ಅದಕ್ಕೆ ಮಗ ಚಹಾ ತಂದು ಕೊಡ್ರಿ ಅಂದೆ, ಅದಕ್ಕೆ ಚಹಾ ಅಷ್ಟ ತಂದು ಕೊಟ್ರು. ಬಿಸ್ಕಿಟ್ ಏನು ಕೊಡಲೇ ಇಲ್ಲ, ಅದಕ್ಕೆ ಚಹಾ ಅಷ್ಟ ಕುಡಿದ್ರೆ ಆತು ಬಿಡು ಅಂತಂದು ಸುಮ್ಮನೆ ಆದೆ. ಅತ್ಯಾರ ನೀರು ತಗೋರಿ. ಏನೈತ್ರವ ನೀರು ಕೊಟ್ಟು ಹಂಗೆ ಹೊಂಟು ಬಿಟ್ಟಿಲ್ಲ? ಅತ್ಯಾರ ಒಳಗಡೆ ಅಡುಗೆ ಮಾಡಕ್ಕೆ ಕುಂತೀನಿ, ಅದಕ್ಕೆ ಹೊಂಟಿದ್ದೆ. ಹೋಗಂತೆ ಅಂತ ಮೊದ್ಲಕ್ಕಿಗೆ ಯಾವ್ದಾರು ಒಂದು ಬಿಸ್ಕಿಟ್ ತಂದು ಕೊಡು, ಇಲ್ಲ ಬ್ರೆಡ್ಡರ ಏನಾರು ತಂದು ಕೊಡು. ಬರೀ ಚಹಾ ಅಷ್ಟ ಕುಡಿಬೇಕನಕ್ಕೆ ಮುಂಜಾನೆದ್ದು ಹೋಗಿ ತಂದು ಕೊಡು ಮೊದ್ಲದು. ಹಾಂ ಸರಿ ರೀ ಅತ್ಯಾರ. ಕಾವ್ಯ ತಗೋರವ, ಇದು ಬನ್ನೈತೆ ನೋಡು. ಅಲ್ಲಲ್ಲಿ ಬಾಕಲ್ದಾಗ ಆ ನಮ್ನಿ ಬಾಂಡೆ ಇಟ್ಟಿದ್ದೆಲ್ಲ ಹೋಗಿ ತಿಕ್ಕಕ್ಕೆ ಬರಲ್ಲನ ಅದನ್ನ? ಹಾಂ ಅದು ಅತ್ಯಾರ, ಈಗ ನಿಮ್ಮ ಮಗ ಕೆಲ್ಸಕ್ಕೆ ಹೋಗಾರಲ್ಲ, ಅದಕ್ಕೆ ಅವರಿಗೆ ಬುತ್ತಿಗೆ ಅಡುಗೆ ರೆಡಿ ಮಾಡಾಕುಂತೀನಿ ರೀ. ಅದೆಲ್ಲ ಮಾಡಿ ಕಟ್ಟಿಟ್ಟು ಆಮೇಲೆ ಬಾಂಡೆ ತಿಕ್ತೀನಿ ರೀ. ಅಲ್ಲಿ ತನಕ ಅಲ್ಲೇ ಕುತ್ಕೊಳದನ ಅದು ಬಾಂಡೆ ಮೇಲೆ ಆಗಲೇ ನೊಣ ಎಲ್ಲ ಜುಮ್ಮನ್ನ ಕುಂತಾವ. ಹೊರಗಡೆ ಹೋಗೋರು ಬರೋರೆಲ್ಲ ಏನಂತ ಅನ್ಬೇಕು, ಏನಂತ ತಿಳ್ಕೊಬೇಕಾರ? ಮನ್ಯಾಗ ಬಾಂಡೆ ತಿಕ್ಕರ ಗತಿನ ಇಲ್ಲ ನೋಡು, ಹೆಂಗೆ ಇಟ್ಟಾರ ನೋಡು ಬಾಂಡೆನ ಅಂತ ಅನ್ಬೇಕನ? ಅತ್ಯಾರ ಇನ್ನೇನು ಆಗಬಿಡ್ತ್ರಿ ಅಡುಗೆ, ಬುತ್ತಿ ಕಟ್ಟಿಟ್ಟು ಹೋಗಿ ತಿಕ್ತೀನಂತ. ಅದು ಬುತ್ತಿನೆಲ್ಲ ಆಮೇಲೆ ಕಟ್ಟಕ್ಕೆ ಬರ್ತೈತಿ, ಮೊದ್ಲಾಗ ಇರೋ ಮುಸ್ರಿನೆಲ್ಲ ತಿಕ್ ನಡಿ. ಸರಿ ಆತಿರುತ್ತಾರ. ತಗೋ ಇಲ್ಲಿ ಇದೊಂದು ವಾಟ್ಗ ಒಯ್ಯಿ. ಏನಂತ ಕೆಲಸ ಮಾಡ್ತೀನ, ಲಘುನ ಕೆಲಸನ ಸಾಗಂಗಿಲ್ಲ ನಿನ್ನ ಕೈಯಾಗ. ನೇತ್ರ ಎಲ್ಲದಿದಿ ನೀನು? ಯವ್ವ ಎಲ್ಲೋಗಾಳ್ಬೇಕಿ ಕಾಣವಳ್ಳಲ್ಲ? ಎದಕ್ಕೆ ಬೇಕಿದ್ಲಕ್ಕಿ ಈಗ? ಯವ್ವ ನಂಗೆ ಕೆಲ್ಸಕ್ಕೆ ಹೋಗಾಕ ಒತ್ತಾಕೈತಿ ಬೇ. ಲಘುನ ನಾಷ್ಟ ಹಾಕೊಟ್ಟು ಇದು ಬುತ್ತಿ ಕಟ್ಕೊಟ್ರೆ ನಾ ಹೊಕ್ಕಿನಿ, ಮತ್ತೆ ಒತ್ತಾಗ್ಬಿಡ್ತೈತಿ ನನಗೆ. ಅಗ್ಗ ಅವನವನ ನಿನಗಿನ್ನ ಬುತ್ತಿನೂ ಕಟ್ಟಿಲ್ಲನ ಆಕಿ? ಆತು ಏನಂತ ಕೆಲಸ ಮಾಡ್ತಾಳಪ್ಪ ನೀನು ಹೆಂಡ್ತಿ? ಒಂದು ಕೆಲಸನೂ ನಿಟ್ಪುಟ್ಟಾಗಿ ನೀಟಾಗಿ ಮಾಡೋದ ಗೊತ್ತಿಲ್ಲಲ್ಲ ಹುಡುಗಿಗೆ. ಅರ್ಧಮರ್ಧ ಕೆಲಸ. ಈಗ ನೋಡು, ಈಕಿಗೆ ಚಹಾ ತಂದು ಕೊಟ್ಟಾಳ, ಏನು ಬ್ರೆಡ್ ತಂದು ಕೊಟ್ಟಿಲ್ಲ, ಬಿಸ್ಕಿಟ್ ತಂದು ಕೊಟ್ಟಿಲ್ಲ, ಹಂಗೆ ಹೋಗಿದ್ಲು. ಮತ್ತು ನಾ ಹೇಳಿದ್ಮೇಲೆ ತಂದು ಕೊಟ್ಟಾಳ. ಈಗ ನೋಡಿದೆ ಅಲ್ಲಿ ಹೊರಗಡೆ ನೋಡಿದ್ರ ಒಂದು ರಾಶಿ ಬಾಂಡೆನ ಹಂಗೆ ಇಟ್ಟು ಇಲ್ಲಿ ಒಳಗಡೆ ಬಂದು ಕುತ್ಕೊಂಡಾಳ. ಹೋಗಿ ಬರೋರೆಲ್ಲ ಏನಂತ ತಿಳ್ಕೊಬೇಕು, ಏನಪ್ಪ ಇವ್ರ ಮನ್ಯಾಗ ಬಾಂಡೆ ತಿಕ್ಕಾಕ ಗತಿನ ಇಲ್ಲಿ ಬಿಡು ಅಂತ ಅನ್ಕೋಬೇಕು. ಹಂಗೆ ಮಾಡ್ತೈತಿ ಹುಡುಗಿ. ಅಲ್ಲಿ ಹೊರಗಡೆ ನೋಡಿದ್ರೆ ಬಾಂಡೆ ಇಟ್ಟಾಳ, ಅಡುಗೆ ಮನ್ಯಾಗ ನೋಡಿದ್ರೆ ಅಡುಗೆ ಮಾಡಿಲ್ಲ, ನಿನಗೆ ಬುತ್ತಿ ಕಟ್ಟಿಟ್ಟಿಲ್ಲ, ಈಕಿಗೆ ಚಂದನ ತಂಗ ಚಹಾ ಬ್ರೆಡ್ ತಂದು ಕೊಟ್ಟಿಲ್ಲ. ಏನಂತ ಕೆಲಸ ಮಾಡ್ತಾ ಈಕಿ? ನೀನ ಒಂದು ಸ್ವಲ್ಪ ಚಂದನ ತಂಗ ಹೇಳಿ ನೀನು ಹೆಂಡತಿಗೆ, ಬೆಳಗ್ಗೆ ಎದ್ದು ಲಘುನ ಎಲ್ಲ ಕೆಲಸ ಮುಗ್ಸಾಕ. ಯವ್ವ ಅದೆಲ್ಲ ಆಮೇಲೆ ಹೇಳ್ತೀನಂತ. ಲಘುನ ಕರಿ ಬೇ ಯವ್ವ, ನನಗೆ ಒತ್ತಾಕೈತಿ ಬೇ. ಇಲ್ಲ ನೀನಾರು ಬುತ್ತಿ ಕೊಟ್ಕೊಡ್ ಬಾ. ಹೋಗಯ್ಯಪ್ಪ ಹೋಗು. ಈಗ ಚೀಟಿ ಕಟ್ಟಕ್ಕಂತಂದು ಮ್ಯಾಲಿನ ಓಣಿಗೆ ಹೋಗಿ ಬಂದೆ, ಅಲ್ಲಿಗೆ ಹೋಗಿ ಬರಷ್ಟಿಗೆ ಕೈಕಾಲನ್ನು ಬಿದ್ದು ಹೋದಂಗೆ ಅದು. ಮತ್ತು ಅಕ್ಕಿನಾರ ಎಲ್ಲದಾಳ ಈಗ? ಲಘುನ ಕರಿಬೇಯವ್ವ ಆಕಿಗೆ.
ಬಾ ಇಲ್ಲಿ ನಿನಗೆ ತೋರಿಸ್ತೀನಿ ಬಾ. ನಾನು ಹೇಳಿದ್ರೆ ನಿನಗೆ ಸುಳ್ಳು ಅನಿಸ್ತೈತಾ? ಈಗ ನೋಡು, ಬಾಂಡೆನ ಇಷ್ಟು ನಾಜೂಕಿಂದ ತೊಳಿಲ ಬೇಡ, ತಿಕ್ಲ ಬೇಡ ಅಂತಂದು ಕುತ್ಕೊಂಡಿರ್ತಾ. ಬಾ ತೋರಿಸ್ತೀನಿ ಬಾ ನಿನಗೆ. ಈ ಕಡೆಯಿಂದ ಬೇಡ, ನಡಿಲೋ, ಆ ಕಡೆಯಿಂದ ತೋರಿಸ್ತೀನಿ, ನಡಿ. ಯಪ್ಪ, ಇಷ್ಟಕ್ಕೊಂದು ಬಾಂಡೆ ಅದಾವ. ಬಾಂಡೆ ತೊಳಿಬೇಕಂದ್ರೆ ನೀರೇ ಖಾಲಿ ಆಗಿಬಿಟ್ಟವು. ಇಲ್ಲಿ ಇಲ್ಲೇ ಹೋಗಿ ಒಂದು 2 ಕೊಡ ತರ್ತೀನಿ, ತಂದು ಬಡ ಬಡ ತೊಳೆದಿಟ್ಬಿಡ್ತೀನಿ ಅತ್ತಾಗ. ನೋಡಿದೆನಲ್ಲ, ಹೊರಗಡೆ ಬಾಂಡೆ ತಿಕ್ಕಾಕಂತಾಳ ಏನ ಅಂತ ನಾನು ಅನ್ಕೊಂಡೀನಿ. ಈಕಿ ನೋಡಿದ್ರೆ ಆಗ ಅಲ್ಲಿ ಕೊಡ ತಗೊಂಡು ನೀರು ತರಕಂತ ಹೋಗಾಳ. ನೋಡಿದೇನ, ಒಂದು ಕೆಲಸ ಬರೋಬ್ಬರಿ ಮಾಡಂಗಿಲ್ಲಪ್ಪ ಈ ಹುಡುಗಿ. ಬಾಂಡೆನಿಲ್ಲ ಅರ್ಧಕ್ಕೆ ಬಿಟ್ಟು ಈಗ ಆ ಕೆಲಸಕ್ಕೆ ಹೋದ್ಲು. ಒಂದು ಏನ್ಲ ಈಕಿ ಒಂದು ಕೆಲಸನ ನೆಟ್ಟಿಗೆ ಮಾಡಕ್ಕೆ ಬರಂಗಿಲ್ಲ ನೀನು ಹೆಂಡತಿಗೆ? ಯವ್ವ, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಬಿ. ಯವ್ವ, ಮೊದಲು ನಂದು ಎಲ್ಲ ಕೆಲಸನ ಮುಗಿಸಿ ಆಮೇಲೆ ನೀನು ಮನೆಯಿಂದ ಕೆಲಸ ಮಾಡ್ಕೊ. ನನ್ನ ಕೆಲಸ ಅರ್ಧಕ್ಕೆ ಬಿಟ್ಟು ಬರಬೇಡ ಅಂತ ಎಷ್ಟು ಸಲ ಹೇಳಿನಿ, ಮತ್ತೆ ಹಂಗೆ ಮಾಡ್ತಾಳೆ ನೋಡಿಕ್ಕಿ. ಅತ್ತರ ರೀ, ನೀವೆದಕ್ಕಿಲ್ಲಿ ಬಂದು ನಿಂತೀರಿ? ನೇತ್ರಾ, ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನಂದು ನಾಷ್ಟ ಮತ್ತೆ ನಂದು ಬುತ್ತಿದ ಬಾಕ್ಸ್ ಎಲ್ಲ ರೆಡಿ ಇಟ್ಟಿರಬೇಕು ಅಂತ ಎಷ್ಟು ಸಲ ಹೇಳಿನಿಲ್ಲ ನಿನಗೆ? ಈಗ ಆಲ್ರೆಡಿ ಟೈಮ್ ಆಗೈತಿ. ಇನ್ನು ನೀನು ಬುತ್ತಿ ಬಾಕ್ಸನ್ನು ರೆಡಿ ಮಾಡಿಟ್ಟಿಲ್ಲ, ನಾಷ್ಟಾನೂ ಇಟ್ಟಿಲ್ಲ ಅಲ್ಲಿ ಟೇಬಲ್ ಮೇಲೆ. ನಿನಗೆ ಎಷ್ಟು ಸಲ ಹೇಳಿ ನನಗೆಲ್ಲ ಕೆಲಸ ಮುಗಿಸಿ ಆಮೇಲೆ ನೀ ಮನೇನು ಕೆಲಸ ಮಾಡಂತಂದು ಅಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಕ್ಕೆ ಕುಂತಿದ್ದೇನೆ ನೀನು? ಅದು ಇಲ್ಲ ರೀ, ಅಡುಗೆ ಎಲ್ಲ ಆಗೈತಿ. ನಿಮಗೆ ಇನ್ನೇನು ಬುತ್ತಿ ಕಟ್ಬೇಕಾಗೈತೆ ಅಷ್ಟ್ರಾಗ ಅತ್ತಿಯರು ಏನು ಅತ್ತಿಯರು? ಮೊದಲು ನಿನ್ನ ಗಂಡನ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮನೇನ ಕೆಲಸ ಮಾಡಿ ನೀನು ಹೋಗು, ಲಗುನ ಹೋಗು. ಮೊದಲು ಅವನಿಗೆ ಬುತ್ತಿ ಕಟ್ಕೊಟ್ಟು ನಾಷ್ಟ ಹಾಕೊಡು, ಆಗಲೇ ಹೊತ್ತಾಗೈತಿ. ನನಗೀಗೇನ ನಾಷ್ಟ ಬೇಡ, ಮೊದಲು ಬುತ್ತಿ ಕಟ್ಕೊಡು, ನಾ ತೊಗೊಂಡು ಹೋಗ್ತೀನಿ. ನಾಷ್ಟ ನೀವ ಮಾಡ್ರಿ ಮನ್ಯಾಗ. ನನ್ನ ಮಗಗ ದಿನಾ ಆಫೀಸಿಗೆ ಹಿಂಗೆ ಉಪವಾಸ ಕಳ್ಸದ ಆತ ನೋಡಿ. ನೀನು ಹಣೆ ಬರ ಒಂದು ಕೆಲಸನೂ ಲಗುನ ಮುಗಿಸಿದ್ದ ನೋಡಿಲ್ಲ ನಾನು. ಇನ್ನು ಏನು ನಿಂತಿದಿ? ನಡಿ ಲಗು ಲಗುನ ನೀ ಬುತ್ತಿನ ಕಟ್ಕೊಡು, ಇಲ್ಲ ಅದನ್ನು ಬಿಟ್ಟು ಹೋಗಿದ್ದಾನವ. ಸರಿ ಆತ್ರಿ ಅತ್ತರ. ಏನು ಹುಡುಗಿನ ಏನು ಒಂದು ಕೆಲಸನೂ ಬರೋಬ್ಬರಿ ಮಾಡಂಗಿಲ್ಲ ಬಿಡಂಗಿಲ್ಲ. ಸುಖಾಸ್ ಅಂದ್ರೆ ಸುಖಾಸ್, ಎಲ್ಲ ಕೆಲಸ ಮಿಜಿ 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 ಮಾಡ್ತಾಳೆ. ನನಗೆ ಟೈಮ್ ಆಗುತ್ತೆ, ಬೇಗ. ರೀ, ನಿಮ್ಮ ಬುತ್ತಿ ಬಾಕ್ಸ್ ಇಲ್ಲ ಐತೆ ನೋಡ್ರಿ. ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಇಟ್ಟಿನಿ. ಒಂದು ಸ್ವಲ್ಪ ಅವಲಕ್ಕಿ ಹಾಕೊಂಬಂದಿನಿ, ಬೇಗ ಒಂದು 2 ತುತ್ತು ತಿಂದು ಹೋಗ್ಬಿಡ್ರಿ. ಇಲ್ಲಿ ಅವಲಕ್ಕಿ ತಿನ್ಕೊಂತ ಕುಂತ್ರ ಅಲ್ಲಿ ನನ್ನ ಕೆಲಸನ ಯಾರು ಮಾಡ್ತಾರ? ನೀನ ಕುತ್ಕೊಂಡು ತಿನ್ನು ಮನ್ಯಾಗ. ಏ ಮೂದೇವಿ, ನನ್ನ ಮಗನ ಉಪವಾಸ ಕಳಿಸಿದೆ, ಈಗ ಸಮಾಧಾನ ಆತನ ನಿನಗೆ? ಅದ ಅತ್ಯಾರ, ನಾ ತಿಂದು ಹೋಗಂತ ಹಾಕ್ಕೊಟ್ಟೆ. ಅವರು ಅವಸರ ಆಗೈತಿ, ಆಗಲೇ ಕೆಲ್ಸಕ್ಕೆ ಹೊತ್ತಾಗತ್ತಂತ ಹಂಗೆ ಹೋದ್ರಿ. ಬೆಳಗ್ಗೆ 4ಕ್ಕೆ ಎದ್ದಾಳ, ಲಗುನ 4ಕ್ಕೆ ಎದ್ದು ಎಲ್ಲ ಕೆಲಸ ಮಾಡಿ ಅವ್ನ ಕೈಯಾಗ ಒಂದು ಸ್ನಾನ ಮಾಡಿ ಬರಷ್ಟಿಗೆ ನಾಷ್ಟ ಹಾಕಿ ಕೊಟ್ಟು ಬುತ್ತಿನ ಕಟ್ಟಿಡ್ಬೇಕು. ನೀನು ನೋಡಿದ್ರ ಏನಂತ ಕೆಲಸ ಮಾಡ್ತೀಯವ ಮನ್ಯಾಗ? ಒಂದು ಕೆಲಸನೂ ನೆಟ್ಟಕ್ಕಾಗಂಗಿಲ್ಲ ನೋಡಿ ನಿನ್ನ ಕೈಯಾಗ. ಸರಿ ರೀ ಅತ್ಯಾರ, ನಾಳೆಯಿಂದ ಇನ್ನೂ ಲಗುನ ಎದ್ದಾಳ್ತೀನಂತ. ಇದು ಅವಲಕ್ಕಿ ಬಿಸಿ ಐತಿ, ತೋರಿ ನೀವರ ನಾಷ್ಟ ಮಾಡ್ರಿ. ಇದು ಒಣ ಅವಲಕ್ಕಿನ ನೀನ ತಿನ್ನು, ಯಾರಿಗೆ ಬೇಕಾಗೈತಿ. ಹೋಗಿ ನಂಗೆ ಬಿಸಿ ಬಿಸಿದ ರೊಟ್ಟಿ ಮಾಡಿ ಅಲ್ಲ, ರೊಟ್ಟಿ ಪಲ್ಯನ ಹಾಕೊಂಬ, ಅದನ್ನ ತಿಂತೀನಿ. ಇದು ಒಣಗಿದ್ದ ಅವಲಕ್ಕಿನ ನೀನ ಕುತ್ಕೊಂಡು ತಿನ್ನು 3 ಹೊತ್ತು. ನಾಜೂಕ ರಾಣಿ, ಹೋಗೋದ್ ನೋಡ್ ಹಂಗ. ನೀನೇನು ಇಲ್ಲಿ ಬಂದು ನಿಂತಿಯಲ್ಲ, ನಾಷ್ಟ ಮಾಡಿದ್ದೇನೆ ನೀನ? ಇಲ್ಲ ಇನ್ನ ಇಲ್ಲ ಬೇಯವ್ವ, ಅದಕ್ಕೆ ಮೀನ ನಾಷ್ಟನ ಹಾಕೊಟ್ಟಿಲ್ಲ ನನಗೆ. ಏಟೊತ್ತಾತು, ಹಸು ಆಗೈತಿ ನನಗೆ. ಯಾಕ ಕಾವ್ಯ, ನಿಂದು ಕೈ ಕಾಲ ನೆಟ್ಟಗಿಲ್ಲನ? ನೋಡ್ಬೇಯವ್ವ ಅಣ್ಣ ಹೆಂಗಂತ ನನಗ. ಏನಾಗೈತ್ಲ ನಿನಗ? ಮುಂಜಾನೆ ಎದಕ್ಕೆ ಅಕ್ಕಿ ಜೋಡಿ ಜಗಳ ತಕೊಂತ ನಿಂತಿಯಲ್ಲ, ತಿಂದಿದ್ದು ಹೆಚ್ಚಾಗೈತನ ನಿನಗ? ಅಲ್ಲಿ ಬೇಯವ್ವ, ಆಟ ನಾಷ್ಟನೂ ಹಾಕೊಂಡು ತಿನ್ನಕ್ ಬರಂಗಿಲ್ಲ ನೀಕಿಗೆ, ಎಲ್ಲಾನು ಬರೀ ಅತಿಗೆ ಮಗ ಕೇಳ್ತಾಳಲ್ಲ. ಅದಕ್ಕೆ ನಿನಗೇನ ತ್ರಾಸ ಆತ? ಆಕೆ ಹಾಕೊಂಬಂದು ಕೊಡ್ತಾಳ ತಗೋ. ಆಕೆಗೆ ಮನ್ಯಾಗ ಮತ್ತೇನು ಕೆಲಸ ಐತಿ? ಆಕೆನ್ ಹೊರಗಡೆ ದುಡಿಯಾಕ ಹೊಂಟಾಳನ? ಏನು ನಟ್ ಕಡೆ ಹೊಂಟಾಳ? ಮನೆಯಿಂದ ಕೆಲಸನೂ ಮಾಡಲಿಲ್ಲ ಅಂದ್ರೆ ಹೆಂಗಕ್ಕೆ? ನೀನೇ ಇಲ್ಲೇ ನಿಂತಿದ್ದಲ್ಲ, ಕಾಲೇಜ್ಗಿನ ಹೋಗಂಗಿಲ್ಲನ ನೀನು? ಹೊಕ್ಕೇನು ಬೇಯವ್ವ, ನಾಷ್ಟನಾರ ಮಾಡಿ ಹೋಗ್ಲಾ, ಏನು ಹಂಗ ಉಪವಾಸ ಹೋಗ್ಬಿಡ್ಲ? ಲೇ ನೇತ್ರಿ, ನೇತ್ರಿ, ಏನ್ರಿ ಅತ್ತಾರ? ಕಾವ್ಯಾಗ ನಾಷ್ಟ ಹಾಕೊಂಡು ತಂದು ಕೊಡು. ಹಂಗೆ ಇವನು ಕಾಲೇಜ್ ಹೊಂಟಾನಂತ, ಈಕೆ ಇವನಿಗೂ ಲಗುನ ನಾಷ್ಟ ಹಾಕೊಂಡು ತಂದು ಕೊಡು, ಹೊತ್ತಾಕೈತವ್ರಿಗೆ. ಸರಿ ಆತ್ರಿ ಅತ್ತಾರ. ಅದಕ್ಕೆಮ್ಮ ನಂಗೇನು ಬ್ಯಾಡ್ರಿ, ನಾನು ಅಲ್ಲೇ ಹೋಗಿ ಹಾಕೊಂಡು ಅಲ್ಲೇ ತಿಂದು ಹೊಕ್ಕಿಂತ ತಗೋರಿ, ಇವ್ರಿಗೆ ಅಷ್ಟ ಹಾಕೊಟ್ಬಿಡ್ರಿ ನೀವು. ಇಲ್ಲ ತಡಿಯಪ್ಪ, ನಿನಗೂ ಹಾಕೊಂಡ ಬಂದ್ಬಿಡ್ತೀನಿ. ಮತ್ತು ಅಲ್ಲಿಗೆ ಹೋಗಿ ಹಾಕೊಳ್ಳೋದು ಹೊತ್ತಾಕೈತಿ ನಿನಗೂ ಕಾಲೇಜ್ಗೆ ಹೋಗಾಕ. ನಾನು ಹಾಕೊಂಬಂದು ಕೊಡ್ತೀನಿ ತಡಿ. ಆಕಿ ಹಾಕೊಂಬಂದು ತಂದು ಕೊಡ್ತಾಳ, ಒಂದು ಸ್ವಲ್ಪ ತಣ್ಣಗೆ ನಿಂತ್ಕೊಳೋದು ಕಲಿ.